ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಈ ಚಾನಲ್ಗೆ ಹೊಸಬರಾಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ಬಿಗ್ ಬಾಸ್ ಕಂಟೆಂಟ್ ಎಲ್ಲ ಬರುತ್ತೆ, ಸೊ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಇವತ್ತಿನ ಕಂಟೆಂಟ್ ಏನಪ್ಪ ಅಂದರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಲಿಸ್ಟ್. ಇದು ನಿನ್ನೆ ಸುದೀಪ್ ಅವ್ರ ಲುಕ್ ಆಗಿತ್ತು. ಅದಕ್ಕಿಂತ ಮುಂಚೆ ನನಗೆ ಬಿಗ್ ಬಾಸ್ ಮೇಲಿರೋ ಒಪಿನಿಯನ್ ಇದೆ. ಆಡಿಸ್ತಾರೆ, ನಾಟಕ ಆಡಿಸ್ತಾರೆ, ಅದೊಂಥರ ಲಲಿತ ಕಲೆಗಳ ಸಂಗಮ. ಒಂದೇ ಒಂದು ವಿಚಾರ ಏನಪ್ಪ ಅಂದ್ರೆ ಸಂಸಾರ ಮಾಡಕ್ಕಾಗಲ್ಲ ಕಣ. ನೀನು ಇನ್ನೊಂದಕ್ಕೂ ಓಕೆ ಅನ್ನೋದಾದ್ರೆ ಅದಕ್ಕೂ ಜನ ಇದಾರೆ. ನಂಬರ್ 1, ಇಟ್ ಈಸ್ ನನ್ ಅದರ್ ದ್ಯಾನ್ ಗೌತಮಿ. ಇವ್ರು ಬಂದು ನಾನು ಹೇಳೋದೇ ಬೇಕಾಗಿಲ್ಲ. ಇವರು ಸತ್ಯ ಸೀರಿಯಲ್ ಹೀರೋಯಿನ್. ಇವ್ರು ನೋಡಿದ್ಮೇಲೆ ನನಗನ್ಸಿದ್ದು ಏನಂದರೆ, ಇದು ಓಟಿ ಬಾಟಲ್ ರೀ, ನಾವು ಕುಡು ಸಾಯ್ತೀವ್ರಿ, ನಾವು ಏನು ಹೋಗ್ಬೇಡ್ರಿ ಮಾರಿ ಓಟೇರಿ ನೋಡಿ ಫುಲ್ ತಂದೀವ್ರಿ. ಈಗ ನಂಬರ್ 2 ಬಂದು ಲಾಯರ್ ಜಗದೀಶ್ ಅವರು. ಇವ್ರ ಬಗ್ಗೆ ನನಗೆ ಅಷ್ಟೇನು ಗೊತ್ತಿಲ್ಲ. ಯೂಟ್ಯೂಬಲ್ಲಿ ಎಲ್ಲ ಕಾಂಟ್ರವರ್ಸಿ ಬಗ್ಗೆ ಮಾತಾಡಿದ್ದಾರೆ. ಇವ್ರೇನು ಕಿತ್ತು ದಬಾಕ್ತಾರೋ ನನಗಂತೂ ಗೊತ್ತಿಲ್ಲ. ಕರ್ಸಿದಾರಪ್ಪ, ನೋಡಬೇಕಷ್ಟೆ. ನಂಬರ್ 3, ಇವರು ಹೋದ ವರ್ಷ ಬಿಗ್ ಬಾಸ್ನ ಜೈಲಲ್ಲಿ ನೋಡಿದ್ದಂತೆ. ಅದು ಏನು ಜೈಲಲ್ಲಿ ನೋಡಿದ್ರು ಏನೋ, ಈ ಅಮ್ಮನ ಹೆಸರು ನನಗೆ ಜ್ಞಾಪಕ ಇಲ್ಲ. ಯಾರ್ಯಾರನೋ ಕರೆಸ್ತಾರೆ ಗುರು, ತಲೆ ಇಲ್ಲ ಬುಡ ಇಲ್ಲ. ನಂಬರ್ 4 ಬಂದು ಇವರು ಗೋಲ್ಡ್ ಸುರೇಶ್ ಅಂತೆ. ಅದು ಏನು ಹೆಸ್ರುಗಳು, ಆ ಗೋಲ್ಡ್ ನೋಡಿ ನೆಕ್ಸ್ಟ್ ರೈಡ್ ಇವ್ರ ಮೇಲೇ ಆಗೋದು. ಸೊ ಇವರು ಬಿಗ್ ಬಾಸ್ನ 4th ಕಂಟೆಸ್ಟೆಂಟ್ಸ್. ನಂಬರ್ 5, ನಮ್ಮ ಮನೆ ಹೆಣ್ಮಕ್ಳು ಫೇಮಸ್ಸು ಗೀತಾ. ಸೊ ಇವ್ರನ್ನ ಗೀತಾ ಅಂತಲೇ ಜಾಸ್ತಿ ಜನ ಕರೆಯೋದು, ಆದರೆ ಇವರು ಭವ್ಯ. ಇವರು ಕೂಡ ಈ ಸೀಸನ್ ಹೋಗ್ತಾ ಇದ್ದಾರಪ್ಪ. ನೆಕ್ಸ್ಟು ನಂಬರ್ 6ಅಲ್ಲಿ ಯಾರಿದ್ದಾರೆ ಅಂದರೆ, ಇವರು ಕೂಡ ಸೀರಿಯಲ್ ಕಂಟೆಸ್ಟೆಂಟ್ಸೆ. ಯಮುನಾ. ಇವ್ರು ಬಂದು ಎಷ್ಟೋ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ನಾನು ಹೇಳೋಕ್ಕಾಗಲ್ಲ, ನೀವು ನೋಡಿರ್ತೀರ ಅನ್ಕೊತೀನಿ. ಸೊ ಇವರು ನಂಬರ್ 6. ನಂಬರ್ 7ಅಲ್ಲಿ ಬಂದು ಇವ್ರು ಯಾರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಧನ್ರಾಜು. ಸೊ ಅವರು ವಿ.ಟಿಯಲ್ಲಿ ಏನೇನೋ ಹೇಳಿದ್ರು, ನನಗೆ ತಲೆ ಕೆಟ್ಟೋಯ್ತು. ಸೊ ನಾನು ನೋಡೋಕ್ಕೆ ಹೋಗಿಲ್ಲ. ಸೊ ಇವ್ರನ್ನ ಬಿಟ್ಬಿಟ್ಟಿದ್ದೀನಿ. ನಂಬರ್ 8 ಬಂದು ಯಾರು ಅಂದರೆ ಅವರೇ ಅನುಷಾ. ಇವರು ಕೂಡ ತುಂಬ ಮೂವೀಸಲ್ಲಿ ಆ್ಯಕ್ಟ್ ಮಾಡಿದರೆ, ನಾನು ಹೇಳೋದು ಬೇಕಾಗಿಲ್ಲ, ನೀವು ನೋಡಿರ್ತೀರ ಆ್ಯಕ್ಚುಲಿ. ನೆಕ್ಸ್ಟ್ ನಂಬರ್ 9, ಇವರು ಮೂವಿ ಆ್ಯಕ್ಟರ್ ಅನ್ನೋಕ್ಕಿಂತ ಒಂದೇ ಒಂದು ಸಾಂಗಿಗೆ ಫೇಮಸ್ಸು. ಒಂದು ಸಾಂಗ್ ಆ್ಯಕ್ಟರ್ ಇವರು, ಅವರೇ ಧರ್ಮ. ಇವರು ನವಗ್ರಹ ಮೂವಿಲಿ ಇದ್ದಾರೆ, ಏನು ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೊಡಬೇಕಾಗಿಲ್ಲ. ನೆಕ್ಸ್ಟ್ ನಂಬರ್ 10ಅಲ್ಲಿ ಯಾರಿದ್ದಾರೆ ಅಂದರೆ, ಇವರು ಬಂದು ಶಿಶಿರ್ ಬಂದು ಎಷ್ಟೋ ಸೀರಿಯಲ್ಸಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಈಗಲೂ ಕೂಡ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ಇವರು ಕೂಡ ಬಿಗ್ ಬಾಸ್ಗೆ ಬಂದಿದ್ದಾರೆ. ನಂಬರ್ 11 ಯಾರು ಅಂದರೆ, ಇವ್ರನ್ನ ನೀವು ತುಂಬ ಇಷ್ಟಪಟ್ಟಿರೋದು ಉಂಟು ಆಗಿನ ಕಾಲದಲ್ಲಿ. ಇವರೇ ತ್ರಿವಿಕ್ರಮ್. ಇವರು ಪದ್ಮಾವತಿ ಸೀರಿಯಲ್ ಹೀರೋ ಆಗಿದ್ದರು. ನೆಕ್ಸ್ಟ್ ಬರೋದಾದರೆ ನಂಬರ್ 12 ನಮ್ಮ ಪುಟ್ಟಕ್ಕ ಅವರ ಸೌತಿ. ಇವರು ಕೂಡ ಬಿಗ್ ಬಾಸ್ಗೆ ಹೋಗಿದ್ದಾರೆ. ಸೊ ಐ ಥಿಂಕ್ ಇವ್ರ ಹೆಸರು ಹಂಸ. ಐ ಥಿಂಕ್ ಪುಟ್ಟಕ್ಕನ ಮಕ್ಕಳದಲ್ಲಿ ಚೇಂಜ್ ಮಾಡ್ತಾರೆ. ನಂಬರ್ 13 ನೆಪೋಟಿಸಮ್ ಅಂದರೆ ನನಗಾಗಲ್ಲ ಗುರು, ಇವರು ಅದನ್ನು ಯೂಸ್ ಮಾಡಿಬಿಟ್ಟಿದ್ದಾರೆ. ಮಾನಸ ಎಂತೆಂಥ ಕಾಮಿಡಿಯನ್ ಇದ್ರು ಗುರು, ಇವ್ರು ಬೇಕಿತ್ತ? ಥೂ, ವೇಸ್ಟ್ ಆಫ್ ಟೈಮ್ ಗುರು. ನೆಕ್ಸ್ಟ್ ನಂಬರ್ 14ಅಲ್ಲಿ ಯಾರಿದ್ದಾರೆ ಅಂದರೆ, ಇವರು ಕೂಡ ಸೀರಿಯಲ್ ಆರ್ಟಿಸ್ಟೇ, ಐಶ್ವರ್ಯ ಅಂತ. ಅದು ಯಾರ್ಯಾರು ನಿಂತ್ಕೊಂಡ್ಬಂದಿದ್ದಾರೋ, ಇವರು ತುಂಬ ಸೀರಿಯಲಲ್ಲಿದ್ದಾರೆ, ಅಷ್ಟು ಇವರು. ನೆಕ್ಸ್ಟ್ ನಂಬರ್ 15 ನನಗೆ ಬೆಸ್ಟ್ ಅನಿಸಿದ್ದು ಇವರೊಬ್ಬರೇ, ಮಂಜು. ಇವರು ಒಬ್ಬ ಆ್ಯಕ್ಟರ್, ತುಂಬ ಮೂವೀಸಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಈಗ ಒಂದು ವೇದಿಕೆ ಬೇಕು ಅಂತ ಇಲ್ಲಿಗೆ ಬಂದಿದ್ದಾರೆ. ನಂಬರ್ 16 ಮೈ ಫೇವ್ರೇಟ್ ಆ್ಯಕ್ಚುಲಿ, ಇವರೊಬ್ಬರೇ ನನಗಿಷ್ಟ ಆಗಿದ್ದು, ಅವರೇ ಮೋಕ್ಷಿತಾ ಅವರು ಕೂಡ ಬಿಗ್ ಬಾಸಿಗೆ ಬಂದಿದ್ದಾರೆ ಈ ಸೀಸನ್ನು. ನನಗೆ ಇವರೇ ವಿನ್ ಆಗಬೇಕು, ಬೇರೆ ಯಾರು ವಿನ್ ಆಗಬಾರ್ದು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಬಂದು ರಂಜಿತ್ ಅಂತ. ಇವರು ಬಿಗ್ ಬಾಸ್ನ ಕೊನೆಯ ಕಂಟೆಸ್ಟೆಂಟ್ಸ್. ಇದೆಲ್ಲ ನೋಡಿದ್ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಇದಾದ್ಮೇಲೆ ಏನು ಅನಿಸುತ್ತೆ ಅಂತ ನಿಮ್ಗೆ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಮ.